ನೀವು ಈಗ ನೀವು ವಿನೋದ್ ಎಲ್ಲಿದ್ದೀರಾ? ನಿಮ್ ಹಿಂದೆ ಪೊಲೀಸರಲ್ಲಿ ನಿಂತಿದ್ದಾರೆ, ಆ ಜಾಗವನ್ನ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದಾ ವಿನೋದ್? ಸದ್ಯ ನಾನು ಲಷ್ಕರ್ ಮೊಹಲ್ಲಾದ ಏನೋ ಶರೀಫ್ ಲಾಡ್ಜ್ ಏನಿದೆ, ಈ ಒಂದು ಲಾಡ್ಜ್ ನಲ್ಲಿಯೇ ಏನೋ ಮೃತ ಸಲೀಂ ಅವರು ವಾಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಕಳೆದ ಈಗಾಗಲೇ ಏನೋ 15 ದಿನಗಳಿಂದಲೂ ಕೂಡ ಸಲೀಂ ಇದೇ ಒಂದು ಲಾಡ್ಜ್ ನಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಜೊತೆಗೆ ದೃಶ್ಯ ಗಮನಿಸ್ತಾ ಇರಬಹುದು, ಪ್ರತಿನಿತ್ಯವೂ ಕೂಡ ಅಂದ್ರೆ ಈ ಲಾಡ್ಜ್ ನಲ್ಲಿ ಬಹುತೇಕ ವಾಸ ಮಾಡೋರೆಲ್ಲರೂ ಕೂಡ ಬಿಹಾರ ಇರಬಹುದು, ಉತ್ತರ ಪ್ರದೇಶ ಬಂದಿರುವಂತಹ ಕೂಲಿಯನ್ನ ಮಾಡಿ ಜೀವನ ನಡೆಸುವಂತಹ ಅವರು ಕೂಡ ಈ ಒಂದು ಸ್ಥಳದಲ್ಲಿ ವಾಸವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಸೈಕಲ್ ನೋಡ್ತಾ ಇದ್ರಲ್ಲ, ಇದೇ ಸೈಕಲ್ಗೆ ಅವರು ಏನೋ ಹೀಲಿಯಂ ತುಂಬಿದಂತಹ ಸಿಲಿಂಡರ್ ನ ತುಂಬಿಕೊಂಡು ಪ್ರತಿನಿತ್ಯ ವ್ಯಾಪಾರವನ್ನ ಮಾಡ್ತಾ ಇದ್ರು. ನಿನ್ನೆ ಕೂಡ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಒಂದು ಸೈಕಲ್ ಕೂಡ ಸಿಕ್ಕಿತ್ತು. ಆ ಸೈಕಲ್ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿತ್ತು. ಸೊ ಹೀಗಾಗಿ ಇವತ್ತು ಯಾರು ಕೂಡ ವ್ಯಾಪಾರಕ್ಕೆ ತೆರಳಿಲ್ಲ. ಸೊ ಹೀಗಾಗಿ ಇದೇ ಒಂದು ಲಾಡ್ಜ್ ನಲ್ಲಿ 3 ಸೈಕಲ್ ಕೂಡ ನಿಂತಿರುವಂತದ್ದು. ಜೊತೆಗೆ ಶರೀಫ್ ಲಾಡ್ಜ್ ಅಂತ ಅಂದ್ರೆ ಇಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬರು ಕೂಡ ಉತ್ತರ ಪ್ರದೇಶ ಇರಬಹುದು, ಬಿಹಾರ ಇರಬಹುದು, ಅಲ್ಲಿ ಬಂದಿರುವಂತಹ ಎಲ್ಲರೂ ಕೂಡ ಇಲ್ಲಿ ವಾಸ ಮಾಡ್ತಾ ಇರುವಂತದ್ದು. ಅಂದ್ರೆ ವಾರಕ್ಕೆ ಒಂದು ಬಾರಿ ಇಲ್ಲಿ ದುಡ್ಡನ್ನ ಇಸ್ಕೊತಾರೆ, ಮತ್ತೆ ಕಡಿಮೆ ದುಡ್ಡು ಈ ಒಂದು ಲಾಡ್ಜ್ ನಲ್ಲಿ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಹೀಗಾಗಿ ಈ ಒಂದು ಲಾಡ್ಜ್ ನಲ್ಲೂ ಕೂಡ ಒಂದಷ್ಟು ಸಿಸಿಟಿವಿ ಫುಟೇಜ್ ಗಳು ಹಾಕಿದ್ದಾರೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ ಎಲ್ಲವನ್ನು ಕೂಡ ಗಮನಿಸೋದಕ್ಕೆ ಪೊಲೀಸರು ಒಂದಷ್ಟು ಈಗಾಗಲೇ ಒಂದಿಬ್ಬರು ಪೊಲೀಸರು ಕೂಡ ನಿಯೋಜನೆ ಮಾಡಿದ್ದಾರೆ. ಸಿಸಿಟಿವಿ ಫುಟೇಜ್ ಇದೆ. ಸೊ ಹೀಗಾಗಿ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಈಗಾಗಲೇ ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಸಲೀಂ ನಿನ್ನೆ ಎಷ್ಟು ಗಂಟೆಗೆ ಈ ಒಂದು ಲಾಡ್ಜ್ ಇಂದ ಹೊರಟಿದ್ರು, ಜೊತೆಗೆ ಕಳೆದ 15 ದಿನಗಳಿಂದ ಎಲ್ಲಿಗೆಲ್ಲ ಅಷ್ಟೊತ್ತಿಗೆ ಲಾಡ್ಜ್ ಎಲ್ಲ ಹೊರಡ್ತಾ ಇದ್ರು, ಇದರ ಬಗ್ಗೆ ಪೊಲೀಸರು ಒಂದಷ್ಟು ತನಿಖೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಸಿಸಿಟಿವಿ ಫುಟೇಜ್ ಕೂಡ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋಗುತ್ತೆ. ಜೊತೆಗೆ ಅರಮನೆಯ ಸುತ್ತವೂ ಕೂಡ ಸಾಕಷ್ಟು ಸಿಸಿಟಿವಿ ಕ್ಯಾಮೆರಾಗಳಿದೆ, ಅಲ್ಲೂ ಕೂಡ ಪೊಲೀಸರು ಎಲ್ಲಾ ಸಿಸಿಟಿವಿಗಳು ಫುಟೇಜ್ ಗಳು ವಶಕ್ಕೆ ಪಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸುತ್ತಲೂ ನೋಡ್ತಾ ಇರಬಹುದು, ಇದೇ ಒಂದು ಲಾಡ್ಜ್ ನಲ್ಲಿ ಕೂಲಿಯನ್ನ ಮಾಡಿ ಜೀವನ ನಡೆಸುವಂತಹ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಕಡಿಮೆ ದುಡ್ಡು ಅನ್ನೋ ಕಾರಣಕ್ಕೆ ಇದೇ ಒಂದು ಲಾಡ್ಜ್ ನಲ್ಲಿ ಉಳ್ಕೊಂಡಿದ್ರು ಅನ್ನುವಂಥದ್ದು ಈಗ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಶರೀಫ್ ಲಾಡ್ಜ್ ಇದೆ, ಕಳೆದ 15 ದಿನಗಳಿಂದಲೂ ಕೂಡ ಇದೇ ಒಂದು ಲಾಡ್ಜ್ ನಲ್ಲಿ ಸಲೀಂ ಅವರು ಮತ್ತೆ ಸಂಪರ್ಕ ಮಾಡ್ತೀನಿ. ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ದೆಹಲಿ ಮಾದರಿಯಲ್ಲಿ ಸ್ಫೋಟಕ್ಕೆ ಪ್ಲಾನ್ ನಡೀತಾ, ಹಾಗಾದ್ರೆ ಟಾರ್ಗೆಟ್ ಆಯ್ತಾ ಮೈಸೂರಿನ ಅರಮನೆ ಟಾರ್ಗೆಟ್ ಮಾಡಿದ್ರ? ಈ ಅರಮನೆ ಬಳಿ ನಡೆದಂತ ಬ್ಲಾಸ್ಟ್ ನ ವಿಚಾರವಾಗಿ ತನಿಖೆ ಚುರುಕುಗೊಂಡಿದೆ. ಬಲೂನ್ ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚನ್ನು ರೂಪಿಸಲಾಗಿತ್ತ. ಹಾಗಾದ್ರೆ ಸಲೀಂ ಯಾರು? ಸಲೀಂಗೆ ಇಲ್ಲಿಗೆ ಬರೋದಕ್ಕೆ ಪ್ರೇರಣೆ ಕೊಟ್ಟವರು ಯಾರು? ಆತನ ಜೊತೆಲಿರುವಂತ ನಂಟು ಯಾರೊಂದಿಗೆ? ಹಲವು ಅನುಮಾನಗಳು ಹುಟ್ಟಿಕೊಳ್ತಾ ಇದೆ. ನೀವು ವಿನೋದ್ ಎಲ್ಲಿದ್ದೀರಾ? ನಿಮ್ ಹಿಂದೆ ಪೊಲೀಸರಲ್ಲಿ ನಿಂತಿದ್ದಾರೆ, ಆ ಜಾಗವನ್ನ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದಾ ವಿನೋದ್? ಸದ್ಯ ನಾನು ಲಷ್ಕರ್ ಮೊಹಲ್ಲಾದ ಏನೋ ಶರೀಫ್ ಲಾಡ್ಜ್ ಏನಿದೆ, ಈ ಒಂದು ಲಾಡ್ಜ್ ನಲ್ಲಿಯೇ ಏನೋ ಮೃತ ಸಲೀಂ ಅವರು ವಾಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಕಳೆದ ಈಗಾಗಲೇ ಏನೋ 15 ದಿನಗಳಿಂದಲೂ ಕೂಡ ಸಲೀಂ ಇದೇ ಒಂದು ಲಾಡ್ಜ್ ನಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಜೊತೆಗೆ ದೃಶ್ಯ ಗಮನಿಸ್ತಾ ಇರಬಹುದು, ಪ್ರತಿನಿತ್ಯವೂ ಕೂಡ ಅಂದ್ರೆ ಈ ಲಾಡ್ಜ್ ನಲ್ಲಿ ಬಹುತೇಕ ವಾಸ ಮಾಡೋರೆಲ್ಲರೂ ಕೂಡ ಬಿಹಾರ ಇರಬಹುದು, ಉತ್ತರ ಪ್ರದೇಶ ಬಂದಿರುವಂತಹ ಕೂಲಿಯನ್ನ ಮಾಡಿ ಜೀವನ ನಡೆಸುವಂತಹ ಅವರು ಕೂಡ ಈ ಒಂದು ಸ್ಥಳದಲ್ಲಿ ವಾಸವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಸೈಕಲ್ ನೋಡ್ತಾ ಇದ್ರಲ್ಲ, ಇದೇ ಸೈಕಲ್ಗೆ ಅವರು ಏನೋ ಹೀಲಿಯಂ ತುಂಬಿದಂತಹ ಸಿಲಿಂಡರ್ ನ ತುಂಬಿಕೊಂಡು ಪ್ರತಿನಿತ್ಯ ವ್ಯಾಪಾರವನ್ನ ಮಾಡ್ತಾ ಇದ್ರು. ನಿನ್ನೆ ಕೂಡ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಒಂದು ಸೈಕಲ್ ಕೂಡ ಸಿಕ್ಕಿತ್ತು. ಆ ಸೈಕಲ್ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿತ್ತು. ಸೊ ಹೀಗಾಗಿ ಇವತ್ತು ಯಾರು ಕೂಡ ವ್ಯಾಪಾರಕ್ಕೆ ತೆರಳಿಲ್ಲ. ಸೊ ಹೀಗಾಗಿ ಇದೇ ಒಂದು ಲಾಡ್ಜ್ ನಲ್ಲಿ 3 ಸೈಕಲ್ ಕೂಡ ನಿಂತಿರುವಂತದ್ದು. ಜೊತೆಗೆ ಶರೀಫ್ ಲಾಡ್ಜ್ ಅಂತ ಅಂದ್ರೆ ಇಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬರು ಕೂಡ ಉತ್ತರ ಪ್ರದೇಶ ಇರಬಹುದು, ಬಿಹಾರ ಇರಬಹುದು, ಅಲ್ಲಿ ಬಂದಿರುವಂತಹ ಎಲ್ಲರೂ ಕೂಡ ಇಲ್ಲಿ ವಾಸ ಮಾಡ್ತಾ ಇರುವಂತದ್ದು. ಅಂದ್ರೆ ವಾರಕ್ಕೆ ಒಂದು ಬಾರಿ ಇಲ್ಲಿ ದುಡ್ಡನ್ನ ಇಸ್ಕೊತಾರೆ, ಮತ್ತೆ ಕಡಿಮೆ ದುಡ್ಡು ಈ ಒಂದು ಲಾಡ್ಜ್ ನಲ್ಲಿ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಹೀಗಾಗಿ ಈ ಒಂದು ಲಾಡ್ಜ್ ನಲ್ಲೂ ಕೂಡ ಒಂದಷ್ಟು ಸಿಸಿಟಿವಿ ಫುಟೇಜ್ ಗಳು ಹಾಕಿದ್ದಾರೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ ಎಲ್ಲವನ್ನು ಕೂಡ ಗಮನಿಸೋದಕ್ಕೆ ಪೊಲೀಸರು ಒಂದಷ್ಟು ಈಗಾಗಲೇ ಒಂದಿಬ್ಬರು ಪೊಲೀಸರು ಕೂಡ ನಿಯೋಜನೆ ಮಾಡಿದ್ದಾರೆ. ಸಿಸಿಟಿವಿ ಫುಟೇಜ್ ಇದೆ. ಸೊ ಹೀಗಾಗಿ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಈಗಾಗಲೇ ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಸಲೀಂ ನಿನ್ನೆ ಎಷ್ಟು ಗಂಟೆಗೆ ಈ ಒಂದು ಲಾಡ್ಜ್ ಇಂದ ಹೊರಟಿದ್ರು, ಜೊತೆಗೆ ಕಳೆದ 15 ದಿನಗಳಿಂದ ಎಲ್ಲಿಗೆಲ್ಲ ಅಷ್ಟೊತ್ತಿಗೆ ಲಾಡ್ಜ್ ಎಲ್ಲ ಹೊರಡ್ತಾ ಇದ್ರು, ಇದರ ಬಗ್ಗೆ ಪೊಲೀಸರು ಒಂದಷ್ಟು ತನಿಖೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಸಿಸಿಟಿವಿ ಫುಟೇಜ್ ಕೂಡ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋಗುತ್ತೆ. ಜೊತೆಗೆ ಅರಮನೆಯ ಸುತ್ತವೂ ಕೂಡ ಸಾಕಷ್ಟು ಸಿಸಿಟಿವಿ ಕ್ಯಾಮೆರಾಗಳಿದೆ, ಅಲ್ಲೂ ಕೂಡ ಪೊಲೀಸರು ಎಲ್ಲಾ ಸಿಸಿಟಿವಿಗಳು ಫುಟೇಜ್ ಗಳು ವಶಕ್ಕೆ ಪಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸುತ್ತಲೂ ನೋಡ್ತಾ ಇರಬಹುದು, ಇದೇ ಒಂದು ಲಾಡ್ಜ್ ನಲ್ಲಿ ಕೂಲಿಯನ್ನ ಮಾಡಿ ಜೀವನ ನಡೆಸುವಂತಹ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಕಡಿಮೆ ದುಡ್ಡು ಅನ್ನೋ ಕಾರಣಕ್ಕೆ ಇದೇ ಒಂದು ಲಾಡ್ಜ್ ನಲ್ಲಿ ಉಳ್ಕೊಂಡಿದ್ರು ಅನ್ನುವಂಥದ್ದು ಈಗ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಶರೀಫ್ ಲಾಡ್ಜ್ ಏನಿದೆ, ಕಳೆದ 15 ದಿನಗಳಿಂದಲೂ ಕೂಡ ಇದೇ ಒಂದು ಲಾಡ್ಜ್ ನಲ್ಲಿ ಸಲೀಂ ಅವರು ಮತ್ತೆ ಸಂಪರ್ಕ ಮಾಡ್ತೀನಿ. ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ದೆಹಲಿ ಮಾದರಿಯಲ್ಲಿ ಸ್ಫೋಟಕ್ಕೆ ಪ್ಲಾನ್ ನಡೀತಾ, ಹಾಗಾದ್ರೆ
ಟಾರ್ಗೆಟ್ ಆಯ್ತಾ ಮೈಸೂರಿನ ಅರಮನೆ ಟಾರ್ಗೆಟ್ ಮಾಡಿದ್ರ? ಈ ಅರಮನೆ ಬಳಿ ನಡೆದಂತ ಬ್ಲಾಸ್ಟ್ ನ ವಿಚಾರವಾಗಿ ತನಿಖೆ ಚುರುಕುಗೊಂಡಿದೆ. ಬಲೂನ್ ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚನ್ನು ರೂಪಿಸಲಾಗಿತ್ತ. ಹಾಗಾದ್ರೆ ಸಲೀಂ ಯಾರು? ಸಲೀಂಗೆ ಇಲ್ಲಿಗೆ ಬರೋದಕ್ಕೆ ಪ್ರೇರಣೆ ಕೊಟ್ಟವರು ಯಾರು? ಆತನ ಜೊತೆಲಿರುವಂತ ನಂಟು ಯಾರೊಂದಿಗೆ? ಹಲವು ಅನುಮಾನಗಳು ಹುಟ್ಟಿಕೊಳ್ತಾ ಇದೆ. ನೀವು ವಿನೋದ್ ಎಲ್ಲಿದ್ದೀರಾ? ನಿಮ್ ಹಿಂದೆ ಪೊಲೀಸರಲ್ಲಿ ನಿಂತಿದ್ದಾರೆ, ಆ ಜಾಗವನ್ನ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದಾ ವಿನೋದ್? ಸತ್ಯೀಕರಣರು ಲಷ್ಕರ್ ಮೊಹಲ್ಲಾದ ಏನೋ ಶರೀಫ್ ಲಾಡ್ಜ್ ಏನಿದೆ, ಈ ಒಂದು ಲಾಡ್ಜ್ ನಲ್ಲಿಯೇ ಏನೋ ಮೃತ ಸಲೀಂ ಅವರು ವಾಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಕಳೆದ ಈಗಾಗಲೇ ಏನೋ 15 ದಿನಗಳಿಂದಲೂ ಕೂಡ ಸಲೀಂ ಇದೇ ಒಂದು ಲಾಡ್ಜ್ ನಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಜೊತೆಗೆ ದೃಶ್ಯ ಗಮನಿಸ್ತಾ ಇರಬಹುದು, ಪ್ರತಿನಿತ್ಯವೂ ಕೂಡ ಅಂದ್ರೆ ಈ ಲಾಡ್ಜ್ ನಲ್ಲಿ ಬಹುತೇಕ ವಾಸ ಮಾಡೋರೆಲ್ಲರೂ ಕೂಡ ಬಿಹಾರ ಇರಬಹುದು, ಉತ್ತರ ಪ್ರದೇಶ ಬಂದಿರುವಂತಹ ಕೂಲಿಯನ್ನ ಮಾಡಿ ಜೀವನ ನಡೆಸುವಂತಹ ಅವರು ಕೂಡ ಈ ಒಂದು ಸ್ಥಳದಲ್ಲಿ ವಾಸವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಸೈಕಲ್ ನೋಡ್ತಾ ಇದ್ರಲ್ಲ, ಇದೇ ಸೈಕಲ್ಗೆ ಅವರು ಏನೋ ಹೀಲಿಯಂ ತುಂಬಿದಂತಹ ಸಿಲಿಂಡರ್ ನ ತುಂಬಿಕೊಂಡು ಪ್ರತಿನಿತ್ಯ ವ್ಯಾಪಾರವನ್ನ ಮಾಡ್ತಾ ಇದ್ರು. ನಿನ್ನೆ ಕೂಡ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಒಂದು ಸೈಕಲ್ ಕೂಡ ಸಿಕ್ಕಿತ್ತು. ಆ ಸೈಕಲ್ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿತ್ತು. ಸೊ ಹೀಗಾಗಿ ಇವತ್ತು ಯಾರು ಕೂಡ ವ್ಯಾಪಾರಕ್ಕೆ ತೆರಳಿಲ್ಲ. ಸೊ ಹೀಗಾಗಿ ಇದೇ ಒಂದು ಲಾಡ್ಜ್ ನಲ್ಲಿ 3 ಸೈಕಲ್ ಕೂಡ ನಿಂತಿರುವಂತದ್ದು. ಜೊತೆಗೆ ಶರೀಫ್ ಲಾಡ್ಜ್ ಅಂತ ಅಂದ್ರೆ ಇಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬರು ಕೂಡ ಉತ್ತರ ಪ್ರದೇಶ ಇರಬಹುದು, ಬಿಹಾರ ಇರಬಹುದು, ಅಲ್ಲಿ ಬಂದಿರುವಂತಹ ಎಲ್ಲರೂ ಕೂಡ ಇಲ್ಲಿ ವಾಸ ಮಾಡ್ತಾ ಇರುವಂತದ್ದು. ಅಂದ್ರೆ ವಾರಕ್ಕೆ ಒಂದು ಬಾರಿ ಇಲ್ಲಿ ದುಡ್ಡನ್ನ ಇಸ್ಕೊಳ್ತಾರೆ, ಮತ್ತೆ ಕಡಿಮೆ ದುಡ್ಡು ಈ ಒಂದು ಲಾಡ್ಜ್ ನಲ್ಲಿ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಹೀಗಾಗಿ ಈ ಒಂದು ಲಾಡ್ಜ್ ನಲ್ಲೂ ಕೂಡ ಒಂದಷ್ಟು ಸಿಸಿಟಿವಿ ಫುಟೇಜ್ ಗಳು ಹಾಕಿದ್ದಾರೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ ಎಲ್ಲವನ್ನೂ ಕೂಡ ಗಮನಿಸೋದಕ್ಕೆ ಪೊಲೀಸರು ಒಂದಷ್ಟು ಈಗಾಗಲೇ ಒಂದಿಬ್ಬರು ಪೊಲೀಸರು ಕೂಡ ನಿಯೋಜನೆ ಮಾಡಿದ್ದಾರೆ. ಸಿಸಿಟಿವಿ ಫುಟೇಜ್ ಇದೆ. ಸೊ ಹೀಗಾಗಿ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಈಗಾಗಲೇ ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಸಲೀಂ ನಿನ್ನೆ ಎಷ್ಟು ಗಂಟೆಗೆ ಈ ಒಂದು ಲಾಡ್ಜ್ ಇಂದ ಹೊರಟಿದ್ರು, ಜೊತೆಗೆ ಕಳೆದ 15 ದಿನಗಳಿಂದ ಎಲ್ಲಿಗೆಲ್ಲ ಅಷ್ಟೊತ್ತಿಗೆ ಲಾಡ್ಜ್ ಎಲ್ಲ ಹೊರಡ್ತಾ ಇದ್ರು, ಇದರ ಬಗ್ಗೆ ಪೊಲೀಸರು ಒಂದಷ್ಟು ತನಿಖೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಸಿಸಿಟಿವಿ ಫುಟೇಜ್ ಕೂಡ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋಗುತ್ತೆ. ಜೊತೆಗೆ ಅರಮನೆಯ ಸುತ್ತವೂ ಕೂಡ ಸಾಕಷ್ಟು ಸಿಸಿಟಿವಿ ಕ್ಯಾಮೆರಾಗಳಿದೆ, ಅಲ್ಲೂ ಕೂಡ ಪೊಲೀಸರು ಎಲ್ಲಾ ಸಿಸಿಟಿವಿಗಳು ಫುಟೇಜ್ಗಳು ವಶಕ್ಕೆ ಪಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸುತ್ತಲೂ ನೋಡ್ತಾ ಇರಬಹುದು, ಇದೇ ಒಂದು ಲಾಡ್ಜ್ ನಲ್ಲಿ ಕೂಲಿಯನ್ನ ಮಾಡಿ ಜೀವನ ನಡೆಸುವಂತಹ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಕಡಿಮೆ ದುಡ್ಡು ಅವರ ಕಾರಣಕ್ಕೆ ಇದೇ ಒಂದು ಲಾಡ್ಜ್ ನಲ್ಲಿ ಉಳ್ಕೊಂಡಿದ್ರು ಅನ್ನುವಂಥದ್ದು ಈಗ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಶರೀಫ್ ಲಾಡ್ಜ್ ಏನಿದೆ, ಕಳೆದ 15 ದಿನಗಳಿಂದಲೂ ಕೂಡ ಇದೇ ಒಂದು ಲಾಡ್ಜ್ ನಲ್ಲಿ ಸಲೀಂ ಅವರು ಮತ್ತೆ ಸಂಪರ್ಕ ಮಾಡ್ತೀನಿ. ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ದೆಹಲಿ ಮಾದರಿಯಲ್ಲಿ ಸ್ಫೋಟಕ್ಕೆ ಪ್ಲಾನ್ ನಡೀತಾ. ಹಾಗಾದ್ರೆ ಟಾರ್ಗೆಟ್ ಆಯ್ತಾ ಮೈಸೂರಿನ ಅರಮನೆ ಟಾರ್ಗೆಟ್ ಮಾಡಿದ್ರ? ಈ ಅರಮನೆ ಬಳಿ ನಡೆದಂತ ಬ್ಲಾಸ್ಟ್ ನ ವಿಚಾರವಾಗಿ ತನಿಖೆ ಚುರುಕುಗೊಂಡಿದೆ. ಬಲೂನ್ ಮಾರಾಟದ ವೇಷದಲ್ಲಿ ಸ್ಫೋಟಕ್ಕೆ ಸಂಚನ್ನು ರೂಪಿಸಲಾಗಿತ್ತ. ಹಾಗಾದ್ರೆ ಸಲೀಂ ಯಾರು? ಸಲೀಂಗೆ ಇಲ್ಲಿಗೆ ಬರೋದಕ್ಕೆ ಪ್ರೇರಣೆ ಕೊಟ್ಟವರು ಯಾರು? ಆತನ ಜೊತೆಲಿರುವಂತ ನಂಟು ಯಾರೊಂದಿಗೆ? ಹಲವು ಅನುಮಾನಗಳು ಹುಟ್ಟಿಕೊಳ್ತಾ ಇದೆ.